ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ತಿದ್ರೆ ಕಟ್ಟಾಕು. ಆ ಮಣ್ಣಿನ ಮಗ ಕೊನೆಗೂ ಮುಖ್ಯಮಂತ್ರಿ ಕುರ್ಚಿಗೆ. ಡಿಸೆಂಬರ್ ಅಥವಾ ಜನವರಿ ಕ್ರಾಂತಿ, ಬಂಡೆಗೆ ಪಟ್ಟಾಭಿಷೇಕ ಕನ್ಫರ್ಮ್. ಕೇಳಿ ಕೇಳಿ, ರಾಜಕೀಯದ ಪಡಸಾಲಿಯಲ್ಲಿ ಇವತ್ತು ಇದೇ ಮಾತು. ಸೀಕ್ರೆಟ್ ಕಾರಿಡಾರ್ಗಳಲ್ಲಿ ಓಡಾಡ್ತಿರುವ ಗಾಳಿಯ ಸದ್ದು ಇದು. ಕರ್ನಾಟಕದ ಪವರ್ ಪಾಲಿಟಿಕ್ಸ್ನಲ್ಲಿ ಇಷ್ಟು ದಿನ ಕಾಯುತ್ತಿದ್ದ ಆ ಘಳಿಗೆ ಕೊನೆಗೂ ಬರುವ ಸಮಯ ಹತ್ತಿರವಾಗಿದೆ. ಯಾರು ಅಂತ ಕೇಳಬೇಡಿ, ಈ ಹೆಸರು ಕೇಳಿದ್ರೆ ಸಾಕು ಮೈ ಜುಮ್ ಎನ್ನಬೇಕು. ಆತ ಕನಕಪುರ ಬಂಡೆ ಡಿಕೆ ಶಿವಕುಮಾರ್. ಇವತ್ತಿನ ನಮ್ಮ ರಾಜ್ಯದ ರಾಜಕಾರಣದ ಸೂತ್ರಧಾರ, ಕಣ್ಣು ಮಿಟಕಿಸುವಷ್ಟರಲ್ಲಿ ಆಟ ಬದಲಾಯಿಸುವ ಚಾಣಕ್ಯ. ಕಾಂಗ್ರೆಸ್ ಪಕ್ಷದ ಪಾಲಿಗೆ ಆತ ಕೇವಲ ನಾಯಕನಲ್ಲ, ಕೈಲಾಸಗಿರಿ. ರಾತ್ರಿ ಹಗಲು ಎನ್ನದೆ ಪಕ್ಷಕ್ಕಾಗಿ ರಕ್ತ ಸುರಿಸಿದ ಮನುಷ್ಯ. ಎದುರಾಳಿಗಳ ಕುತಂತ್ರದ ಬಲೆಗೆ ಸಿಲುಕಿ ಒಂದು ಬಾರಿ ತಿಹಾರ್ ಜೈಲಿಗೂ ಹೋಗಿ ಬಂದ ಕಲಿ. ಆದರೆ ಬಗ್ಗಲಿಲ್ಲ, ಬಂಡೆಯಂತೆ ನಿಂತ. ದೇಶದ ಯಾವ ಮೂಲೆಯಲ್ಲಾದರೂ ಕಾಂಗ್ರೆಸ್ಗೆ ಕಷ್ಟ ಬಂದ್ರೆ ಫಸ್ಟ್ ಫ್ಲೈಟ್ ಹತ್ತಿ ಆ ರಾಜ್ಯಕ್ಕೆ ಹೋಗಿ ಪಕ್ಷಕ್ಕೆ ಶಕ್ತಿ ತುಂಬುವ ಛಲದಂಕಮಲ್ಲ ಇವನು. ಅನ್ಯ ಪಕ್ಷದ ನಾಯಕರು ಕೋಟಿ ಕೋಟಿ ಆಮಿಷ ಒಡ್ಡಿದ್ರೂ ಆ ಕಡೆ ಕಣ್ಣೆತ್ತಿ ನೋಡದ ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂದ್ರೆ ಅದರ ಹಿಂದೆ ಡಿಕೆ ಶಿವಕುಮಾರ್ ಎಂಬ ಒಬ್ಬ ವ್ಯಕ್ತಿಯ ಹೆಗಲು, ದುಡಿಮೆ ಮತ್ತು ರಣತಂತ್ರ ಇದೆ. ಈ ಸತ್ಯವನ್ನ ಯಾರಿಗೂ ಮುಚ್ಚಿಡಲಾಗದು. ಆ ಮರೀಚಿಕೆ ಈಗ ವಾಸ್ತವಕ್ಕೆ. ರಾಜಕೀಯದಲ್ಲಿ ಎಲ್ಲವನ್ನೂ ಗೆದ್ದು ನಿಂತ ಈ ಕನಕಪುರದ ಬಂಡೆಗೆ ಮುಖ್ಯಮಂತ್ರಿ ಸ್ಥಾನ ಮಾತ್ರ ಮರೀಚಿಕೆಯಾಗಿ ಕಾಡ್ತಿತ್ತು. ಅರ್ಹತೆ ಇದ್ರೂ ಸಮಯ ಸಿಕ್ಕಿರಲಿಲ್ಲ. ಆದ್ರೆ ಇನ್ನು ಕಾಯುವ ಕಾಲ ಮುಗಿಯಿತು ಎನ್ನುತ್ತಿದೆ ರಾಜಕೀಯ ವಲಯ. ಡಿಸಿಎಂ ಸ್ಥಾನದಲ್ಲಿ ಕುಳಿತುಕೊಂಡೇ ಇಡೀ ಆಡಳಿತದ ಮೇಲೆ ಬಿಗಿ ಹಿಡಿತ ಸಾಧಿಸುತ್ತಿರುವ ಡಿಕೆ ಶಿವಕುಮಾರ್ ಡಿಸೆಂಬರ್ ಇಲ್ಲವೇ ಜನವರಿ ತಿಂಗಳಲ್ಲಿ ರಾಜಕೀಯ ಕ್ರಾಂತಿಯ ಮೂಲಕ ಸಿಎಂ ಕುರ್ಚಿಗೆ ಏರೋದು ಖಚಿತ ಎನ್ನುತ್ತಿದ್ದಾರೆ ಪಡಸಾಲೆಯ ವಿಶ್ಲೇಷಕರು. ಮಲ್ಲಿಕಾರ್ಜುನ್ ಸಾಹೇಬರಿದ್ದಾರೆ, ಸೋನಿಯಾ ಗಾಂಧಿ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಪ್ರಿಯಾಂಕಾ ಅವರಿದ್ದಾರೆ. 4 ಜನ ಸೇರಿ ತೀರ್ಮಾನ ತಗೊಳ್ತಾರೆ. ಮುಖ್ಯಮಂತ್ರಿ ಆಗ್ತಾರೆ ಅಂತ ಈಗೂ ಹೇಳ್ತಾ ಇದ್ದೀನಲ್ಲ. ಡಿಕೆ ಶಿವಕುಮಾರ್ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ, ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ಅನುಮಾನ. ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಪಕ್ಷ. ಡಿಕೆಶಿ ಅವರು ಸಿಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. ಡಿಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ನಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು. ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಸಿಕ್ಕಿರ್ತಕ್ಕಂಥ ಮಾಹಿತಿ. ಸಿಎಂ ಬದಲಾವಣೆ ಅವರು ಹೈಕಮಾಂಡ್ ತೀರ್ಮಾನ ಆದರು. ನಾನು ಮುಂಚೆನೇ ಹೇಳಿದ್ದೀನಿ, ಈ ಸಿಎಂ ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ. ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರಂತ. ಈಗ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕು? ನಾಗೇಂದ್ರ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ತೀರ್ಮಾನ ಮಾಡೋಣ. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಹೈಕಮಾಂಡ್. ಬೆಳೆಸಿರೋ 40 ವರ್ಷದಿಂದ ನೀವು ಸಿಎಂ ಇದು ಕೇವಲ ಊಹಾಪೋಹವಲ್ಲ, ಇದು ಪವರ್ ಗೇಮ್ನ ಅಂತಿಮ ಚರಣದ ಸೂಚನೆ. ಅಂದುಕೊಂಡಿದ್ದನ್ನ ಮಾಡಿ ಮುಗಿಸುವ ಈ ಅಕ್ಷರಶಃ ಪವರ್ಫುಲ್ ಮ್ಯಾನ್ ಹೊಸ ವರ್ಷಕ್ಕೆ ಹೊಸ ಗದ್ದುಗೆಯಲ್ಲಿ ಕೂರುವುದು ಬಹುತೇಕ ನಿಶ್ಚಿತ. ಕ್ರಾಂತಿ ಅಂದ್ರೆ ಅದೇ ಕ್ರಾಂತಿ. ಕಾಯೋಣ, ಆ ಚಾಣಕ್ಯನ ಮುಂದಿನ ನಡೆಯನ್ನ ನೋಡೋಣ. ರಾಜಕೀಯದ ಮಸಲತ್ತುಗಳು ಇನ್ನೆಷ್ಟು ಕುತೂಹಲ ಕೆರಳಿಸುತ್ತವೆ ಎಂದು. ಸ್ಥಳೀಯ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಅರಸನಕುಂಟೆ ಗುರುಪ್ರಸಾದ್.